ಕಾರ್ಯಕ್ರಮದ ರೂವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದಂಥ ಹಿರಿಯರಾದಂಥ ರಾಮಲಿಂಗ ರೆಡ್ಡಿ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಅವರ, ಶಾಸಕರುಗಳಾದಂಥ ಶ್ರೀ ಮಹಾಂತೇಶ್ ಅವರ, ನಾಗರಾಜ್ ಅವರ, ಶ್ರೀಮತಿ ರೂಪಕಲಾ ಆರೋಗ್ಯ ಇಲಾಖೆಯ ಹಾಗೂ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ, ಮಾಧ್ಯಮದ ಗೆಳೆಯರೇ, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅರವತ್ತೈದು ಆಂಬುಲೆನ್ಸ್ಗಳು ಸೇರ್ಪಡೆಯಾಗ್ತಾ ಇದ್ದಾವೆ. ಅವುಗಳನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು, ರಾಮಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ಲೋಕಾರ್ಪಣೆ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ 65 ತುರ್ತು ಚಿಕಿತ್ಸಾ ಆಂಬುಲೆನ್ಸ್ಗಳನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳು ಅವುಗಳಿಗೆ ಸೇರ್ಪಡೆ ಮಾಡತಕ್ಕಂಥ ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ 108 ಆಂಬುಲೆನ್ಸ್ಗಳು ಕೆಲಸ ಮಾಡ್ತಾರೆ.
ಇದರಲ್ಲಿ ಇವುಗಳ ಅವಶ್ಯಕತೆಗಳನ್ನು 65 ಆಂಬುಲೆನ್ಸ್ಗಳು, ಸುಮಾರು 30 ಆಂಬುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು, ಅಡ್ವಾನ್ಸ್ಡ್ ಜೀವರಕ್ಷಕ. ಇನ್ನು ಉಳಿದಂಥವು 35 ಹೆಚ್ಚು ಆಂಬುಲೆನ್ಸ್ಗಳು ಬೇಸಿಕ್ ಲೈಫ್ ಸಪೋರ್ಟ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ಗಳಲ್ಲಿ ಎಲ್ಲ ಡಾಕ್ಟರ್ಗಳು ಇರೋಲ್ಲ, ಟೆಕ್ನಿಷಿಯನ್ ಇರ್ತಾರೆ. ಮತ್ತೆ ಜೀವ ಉಳಿಸಲಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಇರ್ತವೆ. ಈ ಬೇಸಿಕ್ ಲೈಫ್ ಸಪೋರ್ಟ್ ನಲ್ಲಿ ವೆಂಟಿಲೇಟರ್, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ವೆಂಟಿಲೇಟರ್ ಇವುಗಳಲ್ಲಿ ಇರಲ್ಲ. ಸೊ ಇವು ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್, ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು 40,000 ನಡೀತವೆ. ಅದರಲ್ಲಿ ಸುಮಾರು 10,000 ಜನ ಪ್ರಾಣ ಕಳ್ಕೊಳ್ತಾರೆ. ದೊಡ್ಡ ಸಂಖ್ಯೆ, 40,000 ಜನಕ್ಕೆ ಅಪಘಾತಗಳಾಗ್ತಕ್ಕಂಥದ್ದು, 10,000 ಜನ ಪ್ರಾಣ ಕಳ್ಕೊಳ್ತಕ್ಕಂಥದ್ದು ದೊಡ್ಡ ಸಂಖ್ಯೆ. ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದರೆ, ಶಾಲಾ ಮಕ್ಕಳಿಗೆ ಅಪಘಾತ ಆದರೆ, ಮುಂದೆ ಅವರಿಂದ ಸಮಾಜಕ್ಕೆ ಆಗಬೇಕಾದಂತ ದೊಡ್ಡ ಸೇವೆಯನ್ನು ನಾವು ಕಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ 2017ರಲ್ಲಿ ರಚನೆ. ಅದರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ 45 ಕೋಟಿ ರೂಪಾಯಿಗಳನ್ನ ಆರೋಗ್ಯ ಇಲಾಖೆಗೆ ಕೊಡ್ತಾರೆ. ಅದರಲ್ಲಿ ಈ ಆಂಬುಲೆನ್ಸ್ಗಳನ್ನು ಕೊಂಡ್ಕೊಂಡಿದ್ದಾರೆ. ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು, ಇಲ್ಲ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ರಾಮಲಿಂಗ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಧಾರಾಳವಾಗಿ ಹೇಳಿದ್ದಾರೆ. ಅದು ಮಾಡೋಣ. ಯಾಕೆಂತಂದ್ರೆ ಈ ರಸ್ತೆ ಅಪಘಾತದಲ್ಲಿ ಕಾಲು ಕಳ್ಕೊಳ್ತಾರೆ, ಜೀವ ಕಳ್ಕೊಳ್ತಾರೆ, ಹೆಡ್ ಇಂಜುರಿಗಳಾಗ್ತವೆ, ಬಹಳ ಕಷ್ಟ. ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂತ ಪರಿಸ್ಥಿತಿ ಕೆಲವು ರೋಗಿಗಳಿಗೆ ನಿರ್ಮಾಣ. ನಾವು ಯಾವಾಗಲೂ ಹೇಳ್ತೇವೆ, ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ, ಆಕ್ಸಿಡೆಂಟ್ ಆದಂತ 1 ಗಂಟೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆಕ್ಸಿಡೆಂಟ್ ಆಗುತ್ತಲ್ಲ, ಅದು 1 ಗಂಟೆ ಒಳಗಡೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ದೊರಕಿದ್ರೆ ಪ್ರಾಣ ಕಳ್ಕೊಳ್ಳೋರನ್ನ ಉಳಿಸಲಿಕ್ಕೆ ಸಾಧ್ಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಗೋಲ್ಡನ್ ಅವರ್ ಇದೆಯಲ್ಲ, ಅದು ಬಹಳ ಮುಖ್ಯ. ಆ 1 ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.
ಬೇಕಾದಂಥ ವೆಂಟಿಲೇಟರ್ಗಳು, ಬೇರೆ ಪ್ರಾಥಮಿಕ ಚಿಕಿತ್ಸೆ, ಈ ಥರ ಎಲ್ಲ ಔಷಧಿಗಳು ಅವೆಲ್ಲವೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಪ್ರಾಣ ಉಳಿಸಲಿಕ್ಕೆ. ನಿಮಗೆ ಹತ್ತಿರದ ಆಸ್ಪತ್ರೆ ತಗೊಂಡೋಗಿ, ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದ್ರೆ ಇದೆಲ್ಲ ಮಾಡಬೇಕಾದ್ರೆ. ಆಮೇಲೆ ಒಂದೊಂದು ಸಾರಿ ಶರೀರದ ಭಾಗಗಳೇ ಕಟ್ಟಾಗ್ಬಿಡ್ತವೆ. ಅನೇಕ ಜನರಿಗೆ ಕಾಲುಗಳೇ ಕಟ್ಟಾಗೋದು, ಕೈಗಳೇ ಕಟ್ಟಾಗೋದು, ತಲೆಗೆ ಹೆಡ್ ಇಂಜುರಿ ಆಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಇವೆಲ್ಲ ನಡೀತಾ ಇರ್ತವೆ. ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದನ್ನು ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ, ಆಪತ್ಕಾಲ ಯಾನ ಅದನ್ನ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ. ಈಗ 65 ಆಂಬ್ಯುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ, ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತಾ ಇರ್ತವೆ. ಅಪಘಾತಗಳು ಕಡಿಮೆ ಆಗಬೇಕಾದ್ರೆ, ನಿಲ್ಬೇಕಾದ್ರೆ, ನಾವು ಯಾರು ಸ್ಕೂಟರ್ ಓಡಿಸ್ತೀವಿ, ಕಾರ್ ಓಡಿಸ್ತೀವಿ, ಅವರೆಲ್ಲರೂ ಕೂಡ ಸ್ವಲ್ಪ ಎಂದಾದ್ರೂ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು. ಬಹಳ ಜನ ಕುಡಿದ್ಬಿಟ್ಟು ಓಡಿಸೋದು, ಬಹಳ ಬೋರ್ಡ್ಗಳು ಹಾಕಿರ್ತಾರೆ, ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ. ಅದು ನೋಡ್ಕೊಂಡೇ ಕುಡಿದ್ಬಿಟ್ಟು ಹೊರಟಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ. ಅದು ನೋಡ್ಕೊಂಡೆ ಯೂರಿನ್ ಪಾಸ್ ಮಾಡೋದು. ನಮ್ಮ ಮೇಷ್ಟ್ರೊಬ್ರು ಹೇಳ್ತಾ ಇದ್ರು, ಆಯ್ತಪ್ಪ ಬೋರ್ಡ್ ಹಾಕಿದ್ದಾರೆ, ಆ ಬೋರ್ಡ್ ಮೇಲೆ ನಾನು ಯೂರಿನ್ ಪಾಸ್ ಮಾಡಲ್ಲ, ಕೆಳಗಡೆ ಮಾಡ್ತಾ ಇದ್ದೀನಿ, ನನಗೆ ಅನ್ವಯ ಆಗೋದಿಲ್ಲ. ನಮ್ಮ ಜನ ಇದ್ದಾರಲ್ಲ, ಚಾಪೆ ಕೆಳಗಡೆ ನುಗ್ಗು ಅಂತಂದ್ರೆ ಇಲ್ಲ, ನಾನು ರಂಗೋಲಿ ಕೆಳಗಡೆ ಇದಕ್ಕೆ ಡಿಫೆನ್ಸ್ಗಳನ್ನ ಹುಡುಕ್ತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಬಿಡಿ. ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದನ್ನ ಎಲ್ಲರೂ ಕಲಿಬೇಕು. ಅವರು ಬಸ್ ಡ್ರೈವರ್ ಇರಲಿ, ಲಾರಿ ಡ್ರೈವರ್ ಇರಲಿ, ಮೋಟಾರ್ ಸವಾರರು ಇರಲಿ, ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ, ನಮ್ಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬರ್ದಿರ್ತಾರೆ. ಅಂತ ರಸ್ತೆಗಳನ್ನು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಎಲ್ಲಿ ಅಲ್ಲಿ ಹೋಗ್ಬಿಡೋದು, ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು. ರಸ್ತೆ ದೂರ ಏನ್ ರಸ್ತೆನೇ ಇವುದು ಅನ್ನೋ ತರ ಓಡಾಡ್ತಾ ಇರ್ತಾರೆ, ರಸ್ತೆ ತುಂಬ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವೆಲ್ಲ ಇರಬೇಕು. ಅದಕ್ಕೆ ಸಂಚಾರಿ ನಿಯಮಗಳನ್ನ ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು. ಈಗ ಇವರು ದುಡ್ಡು ಕೊಡೋದು ಯಾಕೆ? ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಬೇಕು, ಮತ್ತೆ ಅಪಘಾತಗಳು ಆಗದೇ ರೀತಿ ತಡಿಬೇಕು ಅಂತ ಕಾರಣಕ್ಕೋಸ್ಕರ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆನಲ್ಲಿ ತಿರುಗಾಡೋನ ಜವಾಬ್ದಾರಿ ಇರ್ತದೆ. ಯಾರೇ ರಸ್ತೆನಲ್ಲಿ ಹೋಗಿ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ರೇಖೆ ಇರೋದಿಲ್ಲ, ಓಡಿಸ್ತಾ ಇರ್ತಾರೆ. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಅಂತ ಎಂಥದ್ದು ಸ್ಟೇರಿಂಗ್
ಯಾಕೆ ನನಗೆ ಕಾರು ಓಡಿಸೋದು ಬರಲ್ಲ. ಹಿಡ್ಕೊಳ್ಳೋದು ಫೋನಲ್ಲಿ ಮಾತಾಡೋದು. ಮತ್ತೆ ಆಕ್ಸಿಡೆಂಟ್ ಆಗಲಿ ಏನ್ ಮಾಡ್ತಾರೆ? ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ, ಓಡಿಸ್ತಾ ಮಾತಾಡೋದು. ಇದೆಲ್ಲ ಕಡಿಮೆ ಮಾಡಬೇಕು, ಇವೆಲ್ಲ ನಿಲ್ಲಿಸ್ಬೇಕು. ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ, ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ಥ್ರಿಲ್ಲು ಅವರಿಗೆ. 80 ಕಿಲೋಮೀಟರ್ ಓಡಿಸ್ರೆ ಅಂತ ಇದ್ರೆ ಅವರು 120 ಕಿಲೋಮೀಟರ್ ಓಡಿಸೋದು. ಅದು ಓಡದೇವರು ಏನ್ ಎಕ್ಸಲೇಟರ್ ಹಾಕಿಟ್ಟು ಇದೆಲ್ಲ ಬಿಡ್ಬೇಕು. ವಿದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಯಾರಾದ್ರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ನಮ್ಮನ್ನು ಕೂಡ ಅದನ್ನು ಮಾಡಬೇಕು. ಸಾರಿಗೆ ಸಚಿವರೇ, ಬರೀ ನೋಟಿಸ್ ಕೊಡ್ಬೇಡಿ, ಸಾರಿಗೆ ಕ್ಯಾನ್ಸಲ್ ಮಾಡ್ಬಿಡ್ರಿ. ಕೋರ್ಟ್ಗೆ ಹೋಗಿ ಕೋರ್ಟ್ ಕ್ಯಾನ್ಸಲೇ ಮಾಡ್ಬಿಡಿ. ಕುಡಿದ್ಬಿಟ್ಟು ಓಡಿಸಿದ್ರೆ, ಅತಿ ಸ್ಪೀಡ್ನಲ್ಲಿ ಓಡಿಸಿದ್ರೆ, ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಶುರು ಮಾಡ್ತಾರೆ. ಪೊಲೀಸ್ನವರು ತಗೋಬೇಕು, ಸಾರಿಗೆ ಇಲಾಖೆಯವರು ತಗೋಬೇಕು. ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಅನುಕೂಲ. ನಾವು ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರ್ಬೇಕಲ್ಲ. ಜನರು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥದನ್ನ ಕಲಿಬೇಕಲ್ಲ. ಬಹಳ ಇದಾವೆ. ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ, ಮರಣದಂಡನೆ ಅಂತ ಇರ್ತದೆ. ಅದು ಗೊತ್ತಿದ್ದು ಮರ್ಡರ್ ಮಾಡ್ತಾರೆ. ಪರವಾಗಿಲ್ಲ, ಅದ್ರಲ್ಲಿ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನೀನ್ ಮುಗಿಸ್ಬಿಡ್ತೀನಿ ಅಂತ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನೀನ್ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು. ಈ ತರದ ಭಾವನೆಗಳಿದಾವಲ್ಲ, ಇದೆಲ್ಲ ಬಿಡ್ಬೇಕಾಗ್ತದೆ. ಇವು ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ. ನೀವು ಇದನ್ನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಲ್ಲ. ಸೊ ಆದ್ರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸ್ಲಿಕ್ಕೆ, ಬೇರೆಯವ್ರ ಪ್ರಾಣ ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ, ಸಹಕಾರವನ್ನ ನಮ್ಮ ಸರ್ಕಾರ ಕೊಡುತ್ತದೆ. ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ. ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ 65 ಆಂಬ್ಯುಲೆನ್ಸ್ಗಳನ್ನ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಇದರ ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರಿಗೆ ವಂದಿಸಿ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.